ನೆಕ್ಸ್ಟ್ ಗ್ಯಾರಂಟಿ ಮರು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾ ಇಲ್ಲ. ಈಗಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಈಗ ಅದನ್ನೇ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಗ್ಯಾರಂಟಿಗಳಿಗೆ ಮರು ಅರ್ಜಿಯನ್ನ ಕರೆದಿರೋ ವಿಚಾರ ಸಂಬಂಧ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಿಲ್ಲ. ಇದು ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ನಮ್ಮ ಯೋಜನೆ ಅರ್ಹರಿಗೆ ಹೋಗ್ಬೇಕು, ಇದ್ರ ಬಗ್ಗೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಯಾಕೆ ಬಿಜೆಪಿಯವ್ರಿಗೆ ಆತಂಕ? ಅವ್ರಿಗೆ ಯಾಕೆ ಸಮಸ್ಯೆ? ಮತ್ತೆ ಅರ್ಜಿಯನ್ನ ಹಾಕಿದಾಗ ಪರಿಶೀಲನೆ ಮಾಡೋದು ಸುಲಭ ಆಗತ್ತೆ. ಬಿಜೆಪಿಯವರು ಗ್ಯಾರಂಟಿಗಳು ಬೇಡ ಅಂತ ಬಿಡಕ್ಕೆ ಹೇಳಿ, ಗ್ಯಾರಂಟಿಗಳು ಬೇಡ ಅಂತ ಬಿಜೆಪಿ ಅಭಿಯಾನ ಬೇಕಾದ್ರೆ ಮಾಡಲಿ, ಬಿಜೆಪಿಯವರಿಗೆ ಬೇಡ ಅಂತಂದ್ರೆ ಬೇರೆಯವ್ರು ತಗೋತಾರೆ ಅಂತಂದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್, ಗ್ಯಾರಂಟೀಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಎರಡನೇ ವಿಚಾರ ಏನಂದ್ರೆ ಅರ್ಹ ಫಲಾನುಭವಿಗಳಿಗೆ ಹೋಗ್ಬೇಕು, ಪರಿಷ್ಕರಣೆ ಆಗ್ಬೇಕು ಅಂತ ಅಷ್ಟೇ. ನೀವೇ ಎಷ್ಟು ಸರಿ ಹೇಳಿದ್ದೀರಾ ನಮಗೆ ಮಾಧ್ಯಮ ಸ್ನೇಹಿತರು, ಸರ್ ಬೇರೆ ಯಾರಿಗೂ ಹೋಗ್ತಾ ಇದೆ, ಸತ್ತವರಿಗೆ ಹೋಗ್ತಾ ಇದೆ, ಬೋಗಸ್ ಖಾತೆಗಳಿಗೆ ಹೋಗ್ತಾ ಇದೆ, ಅದು ಪರಿಷ್ಕರಣೆ ಮಾಡ್ಬೇಕಲ್ವಾ? ಆಫ್ಟರ್ ಆಲ್ ಇದು ಯಾರು ದುಡ್ಡು? ಜನರ ದುಡ್ಡು. ಜನರ ದುಡ್ಡು ಜನರಿಗೆ ಕರೆಕ್ಟಾಗಿ ಮುಟ್ಟಿಸೋದು ತಪ್ಪ. ಆಮೇಲೆ ಬಿಜೆಪಿ ಅವರಿಗೆ ಏನಕ್ಕೆ ಆತಂಕ? ಅವರೇ ತಾನೇ ಗ್ಯಾರಂಟಿ ವಿರುದ್ಧ ಇದ್ದಿದ್ದು. ಈ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ರೆ ಅವ್ರಿಗೇನು ಸಮಸ್ಯೆ ಆಗ್ತಾ ಇದೆ? ಮಾಡ್ತೀವಿ. ಈಗ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಈಗ ಒಂದ್ ಮೆಥಡ್ ಇರ್ಬೇಕಲ್ಲ ಸರ್. ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಟ್ಯಾಕ್ಸ್ ಕಟ್ಟಿದ್ದಾರೆ, ಒಂದ್ ಮೆಥಡ್ ಇರ್ಬೇಕಲ್ಲ. ನೀವು ಅರ್ಜಿಗಳು ಹಾಕಿದಾಗ ನಮ್ಗೆ ಪರಿಶೀಲನೆ ಮಾಡಕ್ ಅವಕಾಶ ಸಿಗುತ್ತೆ. ಬ್ಲಾಂಕೆಟ್ ಆಗಿ ಕೊಡ್ಬೋದು. ಇಲ್ಲಿವರೆಗೂ ಯಾರಾದ್ರೂ ಹೇಳಿದಾರ ನಮ್ಗೆ ಸಿಗ್ತಾ ಇಲ್ಲ ಅಂತ, ಕಟ್ ಆಗಿದೆ ಅಂತ ಹೇಳಿಲ್ಲ ಅಲ್ವಾ? ಈ ಅಭಿಯಾನ ಪ್ರಾರಂಭನೇ ಮಾಡಿಲ್ಲ ನಾವಿನ್ನ. ಅದಕ್ಕೆ ಬಿಜೆಪಿಯವರು ಯಾಕೆ ಆತಂಕ ಪಡ್ತಾ ಇದ್ದಾರೆ?